ವಿನಮದೆ ಅಳಿಸಲಾಗದ ಹೆಜ್ಜೆ ಮೂಡಿಸಿದವರಿಗೆ ನುಡಿನಮನ ಸಲ್ಲಿಸುತ್ತಾರೆ. ಅಂತವರ ಸಾಲಿನಲ್ಲಿ ಹಿರಿಯ ಪತ್ರಕರ್ತ ಲಿಂಗೈಕ್ಯ ಅಪ್ಪಾರಾವ್ ಬಿ ಬಿರಾದರ್ ನಿಲ್ಲುತ್ತಾರೆ ಅಂತ ಹಿರಿಯ ಪತ್ರಕರ್ತೆ ಶೀಲಾ ತಿವಾರಿ ಅಭಿಪ್ರಾಯಪಟ್ಟರು. ನಗರದ ಕನ್ನಡ ಭವನದಲ್ಲಿ ಭಾನುವಾರ ಲಿಂಗೈಕ್ಯ ಅಪ್ಪಾರಾವ್ ಬಿರಾದರ್ ಅವರಿಗೆ ಹಮ್ಮಿಕೊಳ್ಳಲಾಗಿದ್ದ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈ ಹಿಂದೆ ಪತ್ರಕರ್ತರು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಆಗ ಅಭಿವೃದ್ಧಿ ಬಗ್ಗೆ ಚಿಂತನೆ ನಡೀತಾ ಇತ್ತು. ಈ ಕೊರತೆ ಈಗಿನ ಕಾಲದ ಪತ್ರಕರ್ತರಲ್ಲಿ ಕಾಣ್ತಾ ಇಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು. ಕಾದಂಬರಿಕಾರ ಡಾಕ್ಟರ್ ಲಕ್ಷ್ಮಣ್ ಕೌಂಟೆ ಅವರು ಮಾತನಾಡಿ, ಪತ್ರಿಕೆಯ ಮೂಲಕ ಜನಜಾಗೃತಿ ಮಾಡಿದ ಅಪ್ಪಾರಾವ್ ಬಿರಾದರ್ ತಾತ್ವಿಕ ಸಿದ್ಧಾಂತದ ಮೇಲೆ ಪತ್ರಿಕೆ ನಡೆಸಿಕೊಂಡು ಬಂದಿದ್ರು ಅಂತ ಹೇಳಿದ್ದಾರೆ. ಅಧ್ಯಕ್ಷತೆ ವಹಿಸಿದ್ದ ಪತ್ರಕರ್ತ ದೇವೇಂದ್ರ ಶೆಳ್ಳಗಿ ಮಾತನಾಡಿ, 80ರ ದಶಕದಲ್ಲಿ ನಿಯತಕಾಲಿಕ ಪತ್ರಕರ್ತರ ಸಂಘ ಹಾಗೂ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಒಕ್ಕೂಟ ಆರಂಭಿಸಿದ ತಮ್ಮ ಒಡನಾಟ ಸ್ಮರಿಸಿಕೊಂಡ್ರು. ಶಿವಲಿಂಗಪ್ಪ ಸಿದ್ದಣ್ಣ ಮಾಲ್ಗಾರ್, ಡಾಕ್ಟರ್ ಸೂರ್ಯಕಾಂತ್ ಪಾಟೀಲ್, ರವೀಂದ್ರ ಶಾಬಾದಿ, ದೇವೇಂದ್ರಪ್ಪ ಕಪ್ನೂರ್, ಎಬಿ ಹೊಸಮನಿ, ಗುಂಡೂರಾವ್ ಕಡಣಿ, ಪ್ರೊಫೆಸರ್ ಪಿಕೆ ತಿವಾರಿ ನುಡಿ ನಮನ ಸಲ್ಲಿಸಿದ್ರು. ಅಪ್ಪಾರಾವ್ ಬಿರಾದರ್ ಪುತ್ರ ಸಿದ್ದು ಬಿರಾದರ್, ಜಿಲ್ಲಾ ಕಸಾಪ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೆಗಿಲ್ತಿಪ್ಪಿ ಅವರು ಮಾತನಾಡಿದರು. ಸಾನ್ನಿಧ್ಯ ವಹಿಸಿದ್ದ ಮಂಗಲ್ಗಿ ಶಾಂತೇಶ್ವರ ಮಠದ ಡಾಕ್ಟರ್ ಶಾಂತ ಸೋಮನಾಥ ಶಿವಾಚಾರ್ಯರು ಮಾತನಾಡಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕ ಜಡಿಯಪ್ಪಾಜಿ, ಸಾಹಿತಿ ಡಾಕ್ಟರ್ ಕಾಶಿನಾಥ್ ಅಂಬಲ್ಗಿ, ಹೋರಾಟಗಾರ ದಯಾನಂದ್ ಪಾಟೀಲ್, ಸಿದ್ದನಗೌಡ ಪಾಟೀಲ್ ಕಡಣಿ, ಉಮಾಶಂಕರ್ ಚಿನ್ಮಳ್ಳಿ, ಶರಣಬಸಪ್ಪ ಜಿಡ್ಗ, ಶಿವರಾಜ್ ಅಂಗಡಿ ಸೇರಿದಂತೆ ಬಿರಾದರ್ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಪತ್ರಕರ್ತ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್ ಪ್ರಾಸ್ತಾವಿಕ ಮಾತನಾಡಿದರು. ಸುರೇಶ್ ಬಡಿಗೇರವರು ನಿರೂಪಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್. ಪಂಚಾಯತಿ ಅಂತಂದ್ರೆ ಗೋಯಿವಾಡ ಆ ಗೋಗಿ ಜೂಡಿ ಗ್ರಾಮ ಪಂಚಾಯತಿ ಒಳಗೆ ಪಿಕೆಟಿಂಗ್ ಮಾಡಿದ್ರು. ಕೆಲವು ಬೇಡಿಕೆ ಸಲ ಅವ ಗೌಡ ಬಂದು ಗೌಡ ಪಂಚಾಯತ್ ಅವ ಪಂಚಾಯತಿ ಪಿಕೆಟಿಂಗ್ ಮಾಡಿದ್ರೆ ಕೆಲವು ಬೇಡಿಕೆ ಗೌಡ ಅವ್ರ ಪಂಚಾಯತ್ ಬಹುತೇಕ ಮಾಡಿ 83 ನಂತರ ಜೂಡಿಗೆ ಮಗನ ಒಂದು ಭೂಮಿ ಅಲ್ಲ, ಆ ಭೂಮಿಯರ ಗೋಲ್ಟ್ಲ್ಯಾಂಡ್ ಇರ್ತದೆ 20-25 ಅದು ನಾವು ಸಾಲ್ವ್ ಮಾಡ್ತಿದ್ದೇವೆ. ಬಸಪ್ಪ ಗೌಡ ಎಲ್ಲ ನೆಗೆಟಿವ್ ಮಾಡಿದಾಗೆ ಸಿದ್ದು ಬಿರಾದರ್ ನನಗೂ ಮತ್ತು ಸತ್ಯಂಪೇಟ್ ಅಣ್ಣವರಿಗೆ ಈ ಕಾರ್ಯಕ್ರಮ ಹೇಳಿರಲಿಲ್ಲ. ನಾವು ಭಾಳ ನೇರ ಮಾತಾಡೋದು. ಸಿದ್ದು ಬಿರಾದರ್ಗೆ ಏನು ಮಾಡಿದ್ದೀವಿ, ನುಡಿ ನಮನ ಮುಗಿತಂದ್ರೆ ನಿಮ್ಮ ತಂದೆಯವ್ರ ಹೆಸರುಗಳು ಟ್ರಸ್ಟ್ ಮಾಡಪ್ಪ, ಟ್ರಸ್ಟ್ ಮಾಡಿ ಖರೆ ಪತ್ರಕರ್ತರು ಯಾರಿರ್ತಾರೆ, ಖರೆ ನೀವಂದ್ರಲ್ಲ ಸಂಘ ಸಂಸ್ಥೆ ಭಾಳ ಆಗ್ಯಾವ. ಇನ್ನೊಂದು ದಿವಸ ಯಾವ ಸಂಘದಲ್ಲಿ ಮಾಡಬೇಕಾಗತ್ತೆ ಮಾಡಿ ನಾವು ಮಾಡಿದ್ದೀವಿ. ಒಂದು ಟ್ರಸ್ಟ್ ಮಾಡಿ ನಿಮ್ಮ ತಂದೆಯವ್ರ ಹೆಸರಲ್ಲ ತೀರ್ಕೊಂಡ ದಿನ ಒಂದಿಬ್ಬರು ಹಿರಿಯ ಪತ್ರಕರ್ತರಿಗೆ ಪ್ರಶಸ್ತಿ ಕೊಡು. ವರ್ಗದಲ್ಲಿ ನಮ್ಮ ಸ್ನೇಹಿತರಿರ್ಬೋದು, ಸಹೋದ್ಯೋಗಿಗಳಿರ್ಬೋದು, ಸಿದ್ದು ಈ ಮಟ್ಟಕ್ಕೆ ಬೆಳೆದಾನ, ಟಿವಿನಲ್ಲಿ ಕೆಲಸ ಮಾಡಿದಾನ, ಕೋಟಿಗಟ್ಟಲೆ ಆಸ್ತಿ ಮಾಡಿರ್ಬೋದು, 100 ಎಕರೆ ಜಮೀನು ತೊಗೊಂಡಿರ್ಬೋದು, ರಾಯಚೂರಲ್ಲಿ, ಗಂಗಾವತಿಯಲ್ಲಿ, ಗುಲ್ಬರ್ಗದಲ್ಲಿ ಮಾತಾಡ್ತಾರೆ ಎಂದು ಟೀಕೆ ಮಾಡ್ತಾರೆ. ಆದರೆ ನಾನಿವತ್ತು ನಮ್ಮ ತಂದೆ ನುಡಿನಮನ ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ನಾನು ಗಳಿಸ್ಕೊಟ್ಟಿದ್ದು ಅವ್ರ ತತ್ವ, ಅವರ ಆದರ್ಶ, ಅವರ ಮಾರ್ಗದರ್ಶನ ಇದೆ, ಅದೇ ನಮ್ಮ ಆಸ್ತಿ. ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಇವತ್ತು ನಮ್ಮ ತಂದೆ ಮನಸ್ಸು ಮಾಡಿದ್ದರೆ ಅವ್ರ ಸಮಕಾಲೀನ ಜೊತೆಗಿದ್ದಂಥ ಪತ್ರಕರ್ತರು ಅಕ್ಕೋರು, ಶೀಲಾಕ್ಕವ್ರು ಇದ್ದಾರೆ, PM ಮನು ಸರ್ ಈಗ ಇಲ್ಲಿ ತೀರ್ಕೊಂಡಿದ್ದಾರೆ, ಜಯಪ್ರಕಾಶ್ ಅಂಕಲ್ ಕನ್ನಡ ಬಂದು ಎಡಿಟರ್ ಅವ್ರು ನಮ್ಮ ಜೊತೆಗಿಲ್ಲ, ನಾನು ಇನ್ನೂ ಚಿಕ್ಕವನಿದ್ರು. ಸೊ ಎಲ್ಲರೂ ಅವರು ಅಷ್ಟೇ ಅವ್ರ ಹಂತಕ್ಕೆ ಅವರು ಶಕ್ತಿ ಮೇಲೆ ಬೆಳೆದಿದ್ದಾರೆ. ಬಟ್ ನಮ್ಮ ತಂದೆ ಏನಾದರೂ ಮನಸ್ಸು ಮಾಡಿದರೆ ಇವತ್ತು ನಾವು ಕೂಡ ಒಂದು ಒಳ್ಳೆಯ ಫೈನಾನ್ಷಿಯಲಿ ಸೌಂಡ್ ಆಗಿರುತ್ತೆ, ನಮ್ಮ ಫ್ಯಾಮಿಲಿಯಾಗಿ ಬೆಳೆದಿದ್ವಿ. ಇವತ್ತಿಗೂ ನನಗಿವತ್ತು 48 ವರ್ಷ. ಕಲಬುರಗಿ ನಗರದಲ್ಲಿ ಒಂದೇ ಒಂದು ಸೈಟ್ ತಗೊಂಡಿಲ್ಲ ನಾವು. ಶುರು ಮಾಡುವ ನೀವು ಕೆಲಸ ಮಾಡೋದಿದ್ರೆ ಟಿಕೆಟ್ ಅಡ್ರೆಸ್ ಹಚ್ಚಲಾಗತ್ತಿದ್ದೆ. ಈಗ ಅನಿವಾರ್ಯ ಅವ್ರ ಪತ್ರಿಕೆ ನಾನೇ ಮುಂದೆ ಹಚ್ಕೊಂಡು, ನಾನೇ ಅಡ್ರೆಸ್ ಹಚ್ಕೊಂಡು, ನಾನೇ ಟಿಕೆಟ್ ಹಚ್ಕೊಂಡು ಪತ್ರಿಕೆಗೆ ಕಳಿಸ್ತಾ ಇದ್ದೀನಿ. ಅಂದರೆ ನಾವು ಬದುಕಿರುವಾಗಲೇ ನಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು, ಪ್ರೀತಿಸಬೇಕು. ಆ ಮೂಲಕ ನಾವು ತಂದೆ ತಾಯಿಗಳಿಗೆ ಒಂದು ಏನಂತೀವಿ, ಅವರಿಗೆ ಒಂದು ಸಾರ್ಥಕತೆಯನ್ನು, ನಮ್ಮ ಬದುಕಿನ ಸಾರ್ಥಕತೆಯನ್ನು ತಂದುಕೊಳ್ಬೇಕು. ಮತ್ತು ನಮ್ಮ ಕೌಟೆಯವ್ರನ್ನ, ಮತ್ತು ನಮ್ಮ ಪೂಜ್ಯ ನನಗೆ ಸಿದ್ದು ಬಿರಾದರ್ ಹೇಳಿದ್ರಿ, ಪೂಜ್ಯರು ನಮ್ಮ ಮನೆತವರು ಇರೋದ್ರ ಅವರು ಬರ್ತಾರೆ ಅಂತ ನೋಡಿದೆ. ಅವರು ಕೂಡ MA PhD ವರ್ಷಗಳು ಡಾಕ್ಟರೇಟ್ ಪಡೆದಿರ್ತಕ್ಕಂಥವ್ರು. ನಮ್ಮ ಶೀಲಾ ತಿವಾರಿ ಮೇಡಮ್ ಅವರು ನಮ್ಮ ದೇವೇಂದ್ರ ಪವಂಟಲ್ಲಿ ಅವರೆಲ್ಲ ಪತ್ರಿಕೆಯಲ್ಲಿ ಕೆಲಸ ಮಾಡಿಕೊಂಡವರು. ನಾವು ಯಾರಿಗೆ ಸಲ್ಲಿಸ್ತೀವಿ ಅನ್ನೋದನ್ನ ನಮ್ಮ ವಿಚಾರ. ನಾವು ಹುಟ್ತೀವಿ ಮತ್ತು ಸಾಯ್ತೀವಿ.
ಹುಟ್ಟು ಸಾವಿನ ಮಧ್ಯೆ ನಮ್ಮ ಹೆಜ್ಜೆಗಳನ್ನು ಸಮಾಜದಲ್ಲಿ ಯಾವುದೇ ಫೀಲ್ಡಿನಲ್ಲಿ ಬಿಟ್ಟು ಅದು ಅಳಿಸಿ ಹೋಗದಂತೆ ನೋಡಿಕೊಳ್ಳುವಂಥ ವ್ಯಕ್ತಿತ್ವಕ್ಕೆ ನಾವು ಹೆಚ್ಚಾಗಿ ನುಡಿ ನಮನವನ್ನು ಅರ್ಪಿಸ್ತೀವಿ. ಅಂಥವರಲ್ಲಿ ನಮ್ಮ ಬಿರಾದಾರ್ ಅವರು ಒಬ್ಬರು ಅಂತ ನನ್ನ ಅನಿಸಿಕೆ. ಬಿರಾದಾರ್ ಅವರು ವಿನಮ್ರರು, ಸಂಯಮರು, ಮಿತಭಾಷಿಗಳು ಮತ್ತು ತಾವು ಯಾವ ಕಾರ್ಯವನ್ನು ಕೈಯಲ್ಲಿ ಎತ್ಕೊಂಡಿದ್ದಾರೋ ಅದನ್ನೇ ಮುಖ್ಯ ಗುರಿಯಾಗಿಟ್ಟುಕೊಂಡು ಉದ್ದೇಶವಾಗಿಟ್ಟುಕೊಂಡು ಅದರ ಸುತ್ತಲೇ ಮತ್ತು ನೇರವಾಗಿ ನಡೆಯುವಂತಹ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿತ್ವ ನಮ್ಮ ಬಿರಾದಾರ.